A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಸಚಿವ ಎಂಸಿ ಸುಧಾಕರ್ ಅವರಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ. ಕ್ಷೇತ್ರದ ಜನರ ಬದುಕಿನಲ್ಲಿ ಬದಲಾವಣೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ. ಸಚಿವ ಎಂಸಿ ಸುಧಾಕರ್. ಕೈಗಾರಿಕೆ ಪ್ರದೇಶಗಳ ಸ್ಥಾಪನೆಯಿಂದ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಾವಿರಾರು ಜನ ಸ್ಥಳೀಯರಿಗೆ ಉದ್ಯೋಗ ಮತ್ತು ಸ್ವಂತ ಉದ್ಯೋಗಗಳನ್ನು ಕೈಗೊಳ್ಳಲು ಅವಕಾಶ ದೊರೆಯುತ್ತದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅಭಿಪ್ರಾಯಪಟ್ಟರು. ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಗವಾರಹಳ್ಳಿಯ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ತಾಲೂಕಿನ ಕನಿಶೆಟ್ಟಿಹಳ್ಳಿ ಸೋಯಜಾಲಹಳ್ಳಿ ಬಳಿ 2010ರಲ್ಲಿ ಸುಮಾರು 900 ಎಕರೆ ಪ್ರದೇಶವನ್ನು ಕೈಗಾರಿಕಾ ಪ್ರಾಂಗಣಕ್ಕಾಗಿ ಗುರುತಿಸಲಾಗಿತ್ತು. 2013ರ ಚುನಾವಣೆಯ ರಾಜಕೀಯ ಏರುಪೇರಿನಿಂದ ಕಳೆದ 10 ವರ್ಷಗಳಲ್ಲಿ ಆ ಯೋಜನೆಯ ಕಡೆ ಯಾರೂ ಗಮನ ಹರಿಸಲಿಲ್ಲ. ಸೋಮಯಾಜಲಹಳ್ಳಿಯ ಸರ್ವೆ ನಂಬರ್ 80ರಲ್ಲಿ 280 ಎಕರೆಯನ್ನ ಪರಿಭಾವಿತ ಅರಣ್ಯ ಪ್ರದೇಶ ಎಂದು ತಪ್ಪಾಗಿ ಗುರುತಿಸಿದರೂ ಯಾರೂ ಕಿವಿಗೊಡದೆ ಯೋಜನೆ ಸ್ಥಗಿತವಾಗಿತ್ತು ಎಂದರು. 2023ರಲ್ಲಿ ಶಾಸಕನಾಗಿ ಚುನಾಯಿತನಾದ ಕೂಡಲೇ ಮತ್ತೆ ಕೈಗಾರಿಕಾ ಪ್ರಾಂಗಣ ಸ್ಥಾಪನೆಯ ಕುರಿತು ಕ್ರಮ ಕೈಗೊಂಡಿದ್ದೇನೆ. ಕನಿಶೆಟ್ಟಿಹಳ್ಳಿಯಿಂದ ಮದನಪಲ್ಲಿ ರಸ್ತೆಯವರೆಗೂ ಮತ್ತೆ 1,000 ಎಕರೆಯನ್ನ ಗುರುತಿಸಲಾಗಿದೆ. ಅಧಿಕಾರಿಗಳು ರೈತ ಸಭೆ ಕರೆದು ಮಾತುಕತೆ ನಡೆಸಿದ್ದಾರೆ. 90% ರೈತರು ಒಪ್ಪಿಕೊಂಡಿದ್ದಾರೆ. ರೈತರಿಗೆ ಉತ್ತಮ ಪರಿಹಾರವನ್ನ ನೀಡಲಾಗುವುದು. ಮೊದಲ ಹಂತದಲ್ಲಿ ಜಮೀನು ನೀಡಿರುವ ರೈತರಿಗೆ 100 ಕೋಟಿ ಪರಿಹಾರವನ್ನ 1 ವಾರದೊಳಗೆ ಮಧ್ಯವರ್ತಿಗಳು ಮತ್ತು ದಲ್ಲಾಳಿಗಳ ಕಾಟವಿಲ್ಲದೆ ನೇರವಾಗಿ ರೈತರಿಗೆ ವಿತರಿಸಲಾಗುವುದು ಎಂದು ತಿಳಿಸಿದರು. ಸ್ಥಳೀಯರಿಗೆ ಉದ್ಯೋಗಾವಕಾಶದ ಜೊತೆಗೆ ಆ ಭಾಗದ ಭೂಮಿಯ ಬೆಲೆ 4 ರಿಂದ 5 ಪಟ್ಟು ಹೆಚ್ಚಾಗುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಜನಪ್ರತಿನಿಧಿಗಳು ಜನರ ಬದುಕಿನ ಬದಲಾವಣೆಗಾಗಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಬೇಕು. ಕೇವಲ ಭ್ರಷ್ಟಾಚಾರಕ್ಕಾಗಿ ಸದಾ ಇನ್ನೊಬ್ಬರನ್ನ ಟೀಕಿಸುವ ಏಕೈಕ ಕಾರ್ಯಕ್ರಮದಿಂದ ಕಾಲಹರಣ ಮಾಡಿದರೆ ಯಾವುದೇ ಪ್ರಯೋಜನವಿಲ್ಲ ಎಂದು ಪರೋಕ್ಷವಾಗಿ ಮಾಜಿ ಶಾಸಕರನ್ನ ಟೀಕಿಸಿದರು. ಕ್ಷೇತ್ರದ ಜನರ ಬದುಕಿನಲ್ಲಿ ಬದಲಾವಣೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ. ಅಂತರ್ಜಲ ವೃದ್ಧಿಗಾಗಿ ಕೆಸಿ ವ್ಯಾಲಿಯ 2ನೇ ಹಂತದಲ್ಲಿ 50 ಎಕರೆಗಳು ಮತ್ತು ಎಚ್ಎನ್ ವ್ಯಾಲಿ ಯೋಜನೆಯಲ್ಲಿ 119 ಕೆರೆಗಳನ್ನು ತುಂಬಿಸುವ ಯೋಜನೆಗೂ ಮಂಜೂರಾತಿ ದೊರಕಿಸಿದ್ದೇನೆ. ಕೆರೆ ತುಂಬಿಸುವ ಯೋಜನೆ ಕೇವಲ ಅಂತರ್ಜಲ ವೃದ್ಧಿಗಾಗಿ ಮಾತ್ರ. ಕೆರೆಗಳಲ್ಲಿ ಯಾವುದೇ ಕೊಳವೆ ಬಾವಿಗಳನ್ನು ಕೊರೆಯಬಾರದು ಎಂದು ಸೂಚಿಸಲಾಗಿದೆ ಎಂದರು. ಸರ್ಕಾರಿ ಯೋಜನೆಗಳ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯಗೊಳಿಸಿದರೆ ಸಾರ್ವಜನಿಕರಿಗೆ ಸಹಾಯವಾಗುತ್ತೆ. ಕಾಮಗಾರಿಗಳನ್ನು ಅಪೂರ್ಣಗೊಳಿಸಿ ಜನರಿಗೆ ತೊಂದರೆ ಮಾಡಬಾರದು. ವ್ಯವಸ್ಥಿತವಾಗಿ ಯೋಜನೆಗಳನ್ನು ರೂಪಿಸದೆ ಅಲ್ಲೊಂದು ಇಲ್ಲೊಂದು ಅಪೂರ್ಣ ಕಾಮಗಾರಿಗಳನ್ನು ಕೈಗೊಂಡರೆ ಜನರಿಗೆ ಸೌಲಭ್ಯಗಳು ದೊರೆಯುವುದಿಲ್ಲ. ಸಾರ್ವಜನಿಕರ ತೆರಿಗೆ ಹಣವು ವ್ಯರ್ಥವಾಗುತ್ತದೆ ಎಂದರು. ತಾಲೂಕಿನ ಮುರುಗಮಲ್ಲ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ದುರಸ್ತಿ ಕಾಮಗಾರಿ, ಭೂಮಿಶೆಟ್ಟಿಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಆದರ್ಶ ಶಾಲೆಯವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಇರಗಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡ್ಡಂಪಲ್ಲಿ ಗ್ರಾಮದ ಕೆರೆಕಟ್ಟೆ ಅಭಿವೃದ್ಧಿ ಕಾಮಗಾರಿ, ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಡಿಆರ್ನಿಂದ ಪಲ್ಲಿಗಡ್ಡ ಲಕ್ಕೆಪಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೂ ಸಚಿವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್, ನಂದಿಗಾನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ಮುಖಂಡರಾದ ಈರುಳ್ಳಿ ಶಿವಣ್ಣ, ನಾರಾಯಣಸ್ವಾಮಿ, ಮುನಿರಾಜು, ಮುರುಗಮಲ್ಲ ಶಂಕರಪ್ಪ, ಗಂಡ್ರಗಾನಹಳ್ಳಿ ಪ್ಯಾರೇಜಾನ್, ಲಕ್ಷ್ಮೀನಾರಾಯಣ ರೆಡ್ಡಿ, ಶ್ರೀರಾಮರೆಡ್ಡಿ, ನಯಾಜ್, ತನ್ವೀರ್ ಪಾಷಾ, ಜಬಿ, ಸಿದ್ದೇಪಲ್ಲಿ ಶಂಕರ ಸೇರಿದಂತೆ ಮತ್ತಿತರ ಸ್ಥಳೀಯರ ಮುಖಂಡರು ಭಾಗವಹಿಸಿದ್ದರು. ಮಾಡೋದು, ಅಲ್ಲಿಂದ ನೀರು ಬಂದು ಇಲ್ಲಿ ಬಂದು ನಿಲ್ಲೋದು, ಮತ್ತೆ ಅದು ಸಮಸ್ಯೆ ಈ ರೀತಿ ಆಗುವಂತದಕ್ಕೆ ಅವಕಾಶ ಇಲ್ಲ. ಈಗ ಉದಾಹರಣೆಗೆ ಈಗ ಬೊಕ್ಕನಹಳ್ಳಿಗೆ ಕಾಲೋನಿಯಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರು. ಸುಮಾರು 42 ಲಕ್ಷ ಈಗ 42 ಲಕ್ಷ ಒಂದೇ ಸ್ಥಿತಿ ಕೊಟ್ಟಿದೆ. ಈ ರೀತಿಯಾಗಿ ಎಲ್ಲಿ ಅವಶ್ಯಕತೆ ಇದೆ, ಈಗ ಬೇಡಿಕೆಗಳು ಬಹಳಷ್ಟು ಇದಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ಒಂದೊಂದಾಗೆ ನಾವು ವಿವಿಧ ಯೋಜನೆಗಳಲ್ಲಿ ತಗೊಂಡು ಮಾಡ್ತಾ ಇದ್ವಿ. ಈಗ SCPಯಲ್ಲಿ ಅಂದ್ರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಜನ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಈ ಕಾಮಗಾರಿಗಳನ್ನ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ವಿ. ಹಿಂದೆ ಏನಾಗಿತ್ತು, ಈ ರೀತಿ ಊರ ಒಳಗೆ ಕೆಲಸ ಮಾಡೋದ್ ಬಿಟ್ಟು ಮುಖ್ಯ ರಸ್ತೆಗಳಿಗೆ ಸಿಮೆಂಟ್ ರಸ್ತೆ ಮಾಡುವಂತ ಕೆಲಸಕ್ಕೆ ಕೈ ಹಾಕಿತ್ತು. ಇವತ್ತು ಉದಾಹರಣೆಗೆ ಕಾಗ್ತಿಯಿಂದ ಇಲ್ಲಿ ಊರಿಗೆ ಬರೋ ರೋಡ್, ಸಿಮೆಂಟ್ ರೋಡ್, ಈಗ ಅದು SCPಯಲ್ಲಿ ಮಾಡಿರುವಂಥದ್ದು. SCPಯಲ್ಲಿ ಅಲ್ಲಿ ಮಾಡೋ ಬದಲು ಇದನ್ನ ಮಾಡ್ಬೋದಿತ್ತಲ್ಲ, ಅದನ್ನ ಬೇರೆದ್ರಲ್ಲಿ ಹಾಕ್ಬೇಕಿತ್ತಲ್ಲ. ಈಗ ನಾನು ಈ ರೋಡ್ ಕೂಡ ಈಗ ಅಂದಾಜು ಮಾಡಿಸಿದ್ದೀನಿ. ಏನೀಗ ಹಾಳಾಗಿದೆ ರಸ್ತೆ, ಇದನ್ನು ಮುಂದೆ ನಾವು ಕೈಗೆತ್ಕೋಬೇಕು ಅಂತ ಹೇಳಿ ಅದನ್ನು ನಾನು ಗಮನಿಸಿ ಈಗ ಅದನ್ನು ನಾವು ಮುಂದಿನ ದಿನದಲ್ಲಿ ಮಾಡ್ಕೊಡ್ತೀವಿ. ಯಾವುದು ಮೇನ್ ರೋಡ್ ಏನಿದೆ ಅದನ್ನ ಮಾಡುವಂತದಕ್ಕೂ ಮಾಡ್ತಾ ಇದೀವಿ. ಈಗ ಕಾಗ್ತಿ ಒಳಗಡೆ ಇನ್ನೊಂದು ರೋಡ್ ಇದೆ, ಈಗ ಮಧುವರ್ ಮನೆ ಪಕ್ಕದಲ್ಲಿ ಆ ಕಡೆ
ಅದನ್ನು ಕೂಡ ಅದೇ ಅದನ್ನು ಈಗ ಮಾಡುವಂತದಕ್ಕೆ ಇದು ಮಾಡ್ತಾ ಇದೀವಿ. ಯಾಕಂದ್ರೆ ಯಾವ್ದು ನಾವು ಎಲ್ಲೆಲ್ಲಿ ಅವಕಾಶ ಆಗತ್ತೆ, ಎಲ್ಲೆಲ್ಲಿ ಸಾಧ್ಯ ಆಗತ್ತೆ ಒಂದು ವ್ಯವಸ್ಥಿತವಾಗಿ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ. ಈಗ ನಿಮ್ಗೆ ಗೊತ್ತಿದೆ, ಈಗ ಚೇಳೂರು ರಸ್ತೆ ಎಷ್ಟು ಒಳ್ಳೆ ಮುಂದಿನ ದಿನಗಳಲ್ಲಿ ನಿಮ್ಮ ಭೂಮಿ ಬೆಲೆ ಬಹಳ 3 ಪಟ್ಟು 4 ಪಟ್ಟು 5 ಪಟ್ಟು ಆಗುವಂತ ಅವಕಾಶ ಮಾಡ್ತಾ ಇದ್ವಿ. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಹಿಂದೆ 2010ರಲ್ಲಿ ನಾನೇ ಕೈಗಾರಿಕೆಗಳು ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಕನ್ಶೆಟ್ಟಹಳ್ಳಿ, ಸೋಮಯಾಜನಹಳ್ಳಿ ಭಾಗದಲ್ಲಿ ಸುಮಾರು 796-97 ಎಕರೆ ಗುಡಿಸಿದ್ವಿ. ಆದ್ರೆ ಚಿಂತಾಮಣಿಯಲ್ಲಿ ರಾಜಕೀಯ ತೀರ್ಮಾನಗಳು ಬೇರೆ ಬೇರೆ ರೀತಿ ಮಾಡ್ತಾರೆ ಜನ. ನಾವು ಅದನ್ನ ಹೆಚ್ಚಾಗಿ ನಾನು ಹೇಳಕ್ ಹೋಗಲ್ಲ. ಯಾಕಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾರಿಗೋಸ್ಕರ ಮಾಡ್ತಾ ಇದೀವಿ, ನನ್ನ ವೈಯಕ್ತಿಕ ಕಾರಣಗಳಿಗೆ ನನಗೇನೋ ಅನುಕೂಲ ಆಗತ್ತೆ ಅಂತ ನಾನು ಯಾವ್ದು ಮಾಡೋದಿಲ್ಲ. ಈಗ ಅವತ್ತು ಅಷ್ಟು ದೊಡ್ಡ ಜಮೀನು ಗುರ್ಸಿದ್ವಿ ಕೈಗಾರಿಕೆಗಳು, ಆದ್ರೆ 10 ವರ್ಷ ಅದ್ರ ಬಗ್ಗೆ ಗಮನನೇ ಕೊಡ್ಲಿಲ್ಲ ಯಾರು. ಈಗ ನಂತರ ನಾವು ಬರೋಷ್ಟೊತ್ತಿಗೆ ಅದು ಸುಮಾರು 280 ಎಕರೆ ಸೋಮಯಾಜನಹಳ್ಳಿ ಸರ್ವೆ ನಂಬರ್ 80ರಲ್ಲಿ ಡೀಮ್ ಫಾರೆಸ್ಟ್ ಆಯ್ತು. ನಂತರ ಅದನ್ನೆಲ್ಲ ಉಳ್ಕೊಂಡು ಕೂತೇನೆ ಸುಮಾರು 8 ತಿಂಗಳು ಒದ್ದಾಡಿ ಕಡೆಗೆ ಡೀಮ್ ಫಾರೆಸ್ಟ್ ಕೈ ಬಿಡೋಣ ಅಂತ ಪ್ರಯತ್ನ ಮಾಡಿದ್ವಿ. ಸರ್ಕಾರ ಏನೋ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸೋಣ ಅಂತ ಹೇಳಿ ಇಡೀ ಜಿಲ್ಲೆದೇ ಎಲ್ಲ ನಾವು ಪ್ರಯತ್ನ ಮಾಡಿದ್ವಿ. ಆದ್ರೆ ಒಬ್ಬ ಅರಣ್ಯ ಅಧಿಕಾರಿ ಇದು ಗ್ರಾಮ ಅರಣ್ಯ ಅಂತ ಹೇಳಿ 1916ನೇ ಇಸ್ವಿಲಿ ಯಾವಾಗ ಆಗಿದೆ ಅಂತ ಎತ್ಕೊಂಡ್ಬಂದ್ ಪೇಪರ್ ತೋರಿಸ್ದ. ಅಲ್ಲಿಗೆ ಆಸೆ ಎಲ್ಲ ಬಿಟ್ಬಿಟ್ವಿ. ಆದ್ರೆ ನಾವು ಅಲ್ಲಿಗೆ ಬಿಡ್ಲಿಲ್ಲ. ನಾನು ಅವತ್ತೇ ಏನು 790 ಎಕರೆ ಗಿಡ್ಸಿದ್ವಿ. ಅವತ್ತ ಸಂದರ್ಭದಲ್ಲಿ ಅದಾದ ನಂತರ ನನ್ನ ಗಮನಕ್ಕಿತ್ತು ಮ್ಯಾಕಲ್ಸೊನ್ನೆಹಳ್ಳಿ, ಕುಂತಿಮನಹಳ್ಳಿಯಲ್ಲಿ ಸರ್ಕಾರಿ ಜಾಗ ಇದೆ ಅಂತ ಹೇಳಿ. ಸುಮ್ನೆ ಏನೋ ಜನರಿಗೆ ಕಾಟಾಚಾರ ಭುಜದ ಮೇಲೆ ಕೈ ಹಾಕೊಂಡು ಹೋಗ್ಬಿಟ್ರೆ ನಾನೊಬ್ಬ ಚುನಾಯಿತ ಪ್ರತಿನಿಧಿ, ಏನಪ್ಪಾ ಎಂತ ಮಂಚೋಡಪ್ಪ ತೊಡಮಿನ ಪೆಟ್ಕೊಟ್ಟಾಡೋ, ಈ ತರಕಾರಿ ಪೆಟ್ಕೊಟ್ಟಾಡೋ ಅಂತ ಹೇಳಿ ಪ್ರಚಾರಗಳು ಮಾಡುವಂತದ್ರಲ್ಲೇ ಇವತ್ತು ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗುತ್ತೆ. ನಾವ್ ಏನಿದ್ರು ಇವತ್ತು ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಏನ್ ಮಾಡ್ಬೇಕು, ನಾಳೆ ನಮ್ಮ ಬದುಕನ್ನ ಬದಲಾವಣೆ ಮಾಡ್ತಕ್ಕಂಥ ನಿರ್ಣಯಗಳನ್ನ ನೀವು ಕೊಟ್ಟಿರ್ತಕ್ಕಂಥ ಒಂದು ಸಹಕಾರ, ನಿಮ್ಮ ಓಟಿನ ಒಂದು ಋಣ ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಯಾರೇ ಜನಪ್ರತಿನಿಧಿಗಳು, ಚಿಂತಾಮಣಿ ಒಂದೇ ಅಲ್ಲ, ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನು ನಮಗೆ ಅದರ ಅಡಿಯಲ್ಲಿ ನಮ್ಗೊಂದು ಜವಾಬ್ದಾರಿ ಕೊಡ್ತದೆ, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕೇ ವಿನ ಸುಮ್ಮನೆ ಕಾಲಹರಣ ಮಾಡ್ಕೊಂಡು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ಕೊಂಡು ಇನ್ನೊಬ್ಬರದು ಸಮಸ್ಯೆಗಳನ್ನೇ ನೀವು ದೊಡ್ಡದಾಗಿ ಮಾಡ್ಕೊಂಡು ಅವರದ್ದನ್ನೇ ನೀವೇನೋ ಅವ್ರನ್ನ ಇದು ಮಾಡ್ಬಿಟ್ರೆ, ಏನೋ ವಿಚಾರಗಳು ಹೇಳ್ಬಿಟ್ರೆ ನಿಮಗೆ ನಾಳೆ ಸುಗಮವಾಗಿ ನೀವು ಇಲ್ಲೇ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ಬೋದು ಅಂತಕ್ಕಂಥ ಭಾವನೆಯಲ್ಲಿ ಕೆಲವರು ಇದ್ದಾರೆ. ಅದರಿಂದ ಅದನ್ನೆಲ್ಲ ಮೆಟ್ಟಿ ತಾವು ಇದ್ ಮಾಡಿದ್ರಿ. ನಾನು ಅವತ್ತು ಏನು ಪ್ರಯತ್ನ ಪಟ್ಟಿದ್ದೆ ಅದನ್ನು ಮುಂದುವರಿಸಿ ಈಗಾಗಲೇ ನೋಡಿ ಸುಮಾರು 950-960 ಎಕರೆ ಆಗಿದೆ. 280 ಎಕರೆ ಹೋದ್ರೂ ನಾವು ಇದನ್ನ ಮತ್ತೆ ನಾವು ಮಾಡ್ತಾ ಇರೋದಿಷ್ಟೇ. ನಮ್ಮ ಹುಡುಗರು ಇವತ್ತು ಬಹಳಷ್ಟು ಜನ ವಿದ್ಯಾವಂತರಾಗ್ತಾ ಇದ್ದಾರೆ. ಕೆಲವರು ವಿದ್ಯಾಭ್ಯಾಸ ಅದರಲ್ಲೇ ಮೊಟಕುಗೊಳಿಸುವಂತದ್ದಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಕೈಗಾರಿಕೀಕರಣ ಆದಾಗ ಈಗ, ಯಾಕಂದ್ರೆ ಇಲ್ಲೆಲ್ಲ ಬಹಳಷ್ಟು ಭೂಮಿ ಬರೀ ಏನೋ ಕಲ್ಲು ಗುಂಡುಗಳು ಇರ್ತಕ್ಕಂಥದ್ದು, ಏನು ಬಹಳ ಫಲವತ್ತಾಗಿರ್ತಕ್ಕಂಥ ಭೂಮಿ ಅಲ್ಲ. ಅಥವಾ ಏನು ರೈತರು ಯಾರೋ ಕೆಲವ್ರದ್ದು ಒಳ್ಳೆ ಸ್ವಲ್ಪ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಎಲ್ಲ ಇದೆ ಅಂತ ಹೇಳೋದು. ಯಾಕಂದ್ರೆ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಬೇರೆ ಭೂಮಿನೂ ತಗೋಬೇಕಾಗುತ್ತೆ. ಅದರಿಂದ ಈಗ ಮದನಪಲ್ಲಿ ರೋಡ್ ಇಂದ ಇದಕ್ಕೆ ಸಂಪರ್ಕ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಮುರುಗಮಲ್ಲ ರೋಡ್ಗೆ ಬರ್ತದೆ. ಏನ್ ಇಲ್ಲಿ ಕನ್ಶೆಟ್ಟಹಳ್ಳಿ ಹತ್ರ ಪ್ರಾರಂಭ ಆಯ್ತು, ಈಗ ಈ ರಸ್ತೆನೂ ಈ ರಸ್ತೆ 2 ರಸ್ತೆನೂ ಇವತ್ತು ಸೇರಿದೆ. ಈಗ ಹತ್ರ ಮುರುಗಮಲ್ಲವರೆಗೂ ಹೊಟ್ಟೋಗಿದೆ. ಈಗ ಅದೊಂದು ಪ್ರಯತ್ನ ನಾವು ಮಾಡಿದೀವಿ. ಈಗ ಅದರಲ್ಲಿ ಈಗ ಹಣ ಕೊಟ್ಟ ಮೇಲೆ ಈಗ ಮತ್ತೊಂದು 1000 ಎಕರೆ ಗುರ್ಸಿದೀವಿ, 1100 ಎಕರೆ ಗುರ್ಸಿದೀವಿ. ಮದನಪಲ್ಲಿ ಕಡೆಯಿಂದ ರಸ್ತೆಯಿಂದ ನೇರವಾಗಿ ಈ ಏನು ಕೈಗಾರಿಕಾ ಪ್ರದೇಶಕ್ಕೆ ಒಂದು ದೊಡ್ಡ ರಸ್ತೆ ಮಾಡೋದಕ್ಕೆ ನೋಟಿಫಿಕೇಶನ್ ಮಾಡಿಸಿದೀವಿ. ಈಗ ಜಾಯಿಂಟ್ ಸರ್ವೆ ಮೊನ್ನೆ ಎಲ್ಲರನ್ನು ಕರೆದು ರೈತರನ್ನೆಲ್ಲ ಕರೆದು ಮಾತಾಡಿದ್ದಾರೆ ಅಲ್ವಾ. ಒಂದು ಕೆಲಸ ಮಾಡುವಂತ ಕಾಲದಲ್ಲಿ ನಾವು ಸ್ವಲ್ಪ ಕಠಿಣವಾದಂತ ಕೆಲವು ನಿರ್ಧಾರಗಳು. ಈಗ ಉದಾಹರಣೆಗೆ ಇವತ್ತು ಈ ರಸ್ತೆ ಆಗ್ತಾ ಇದೆ, ಈ ರಸ್ತೆ ಇಷ್ಟು ದೊಡ್ಡದಾಗಿದೆ. ಈಗ ಯಾರಾದ್ರೂ ಈಗ ಅಲ್ಲಿ ಯಾರೋ ಒಬ್ರು ಛತ್ರ ಕಟ್ಬಿಟ್ಟಿದ್ದಾರೆ. ಈಗ ಕೈಗಾರಿಕೆ ಆದಂತ ಸಂದರ್ಭದಲ್ಲಿ ಈಗ ಇಲ್ಲಿ 4 ಪಥದ ರಸ್ತೆ ಮಾಡಿದಾಗ ಆ ಬಿಲ್ಡಿಂಗ್ ಪರಿಸ್ಥಿತಿ ಏನಾಯ್ತು. ನಾನು ಹೇಳುವಂಥದ್ದು ಕಾನೂನು ಪ್ರಕಾರ ಏನು ರೈಟ್ ಆಫ್ ವೇ ಅಂತಾರೆ, ROW ಅಂತಾರೆ. ಅದರಿಂದ ನಮ್ಮ ಸ್ವಂತ ಜಾಗದಲ್ಲೇ ನಾವು 6 ಮೀಟರ್ ಬಿಲ್ಡಿಂಗ್ ಕಟ್ಟಬೇಕು, ಸೆಟ್ ಬ್ಯಾಕ್ ಅಂತಾರೆ ಅದಕ್ಕೆ. ಇದನ್ನೆಲ್ಲ ಉಲ್ಲಂಘನೆ ಮಾಡ್ತೀವಿ ನೋಡಿ. ಅಲ್ಲಿ H ಕ್ರಾಸ್ ಅಲ್ಲಿ ಅಥವಾ ಅಲ್ಲಿ ಜಂಗಮಕೋಟೆಯಲ್ಲಿ ನೋಡ್ಬೇಕು, ಅಷ್ಟಷ್ಟು ದೂರ ಬಿಟ್ಟು ಕಟ್ತಾ ಇದ್ದಾರೆ ಬಿಲ್ಡಿಂಗ್. ಕಾರಣ ಯಾಕಂದ್ರೆ
ಭವಿಷ್ಯತ್ನಲ್ಲಿ ಇದೆಲ್ಲ ಅಭಿವೃದ್ಧಿ ಆದಾಗ, ರೋಡ್ ಅಗಲ ಆದಾಗ ನಮ್ಗೆ ತೊಂದರೆ ಆಗ್ಬಾರ್ದು. ನಾವ್ ಏನ್ ಕಾನೂನು ಪ್ರಕಾರ ಎಷ್ಟು ಬಿಟ್ಟು ಕಟ್ಬೇಕು ಅಷ್ಟು ಬಿಟ್ಟು ಕಟ್ಬೇಕು ಅನ್ನೋದು ನಮ್ಮಲ್ಲಿ ಸ್ವಲ್ಪ ಕಮ್ಮಿ ತಿಳುವಳಿಕೆ. ಇವತ್ತು ನಾವು ಕನಕಪುರ ಹತ್ರ ರಸ್ತೆ ಮಾಡ್ತಾ ಇದೀವಿ. ನಾನು ಈಗ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿ ಅವಕಾಶ ಇದೆ ಪೂರ್ತಿ ಅಗಲ ತಗೊಂಡ್ಬಿಟ್ಟು ಮಾಡ್ಬಿಡೋಣ. ಇವತ್ತು ಇನ್ನ 30-40 ವರ್ಷ ಇನ್ನೇನು ಮಾಡಕ್ಕಾಗೋದಿಲ್ಲ. ಈ ತರ ಎಲ್ಲ ನಾನು ಇವತ್ತಿಗೆ ಆಲೋಚನೆ ಮಾಡಲ್ಲ, ಮುಂದಿನ ಪೀಳಿಗೆ, ಮುಂದಿನ ಭವಿಷ್ಯತ್ತು ಯೋಚನೆ ಮಾಡಿ ನಾವು ಮಾಡುವಂತ ಕೆಲಸ. ಈಗ ಇಂತಹ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕೆಲವರಿಗೆ ನಮ್ಮ ಮೇಲೆ ಸಿಟ್ಟು ಬರ್ತದೆ, ನಮ್ಮ ಮೇಲೆ ಕೋಪ ಬರ್ತದೆ. ಇದೆಲ್ಲ ನಮ್ಗೆ ತೊಂದರೆ ಮಾಡ್ಬಿಟ್ರು, ನಮ್ದೇನೋ ಮೆಟ್ಲು ಹೊಡೆದಾಕ್ಬಿಟ್ರು, ಅದು ಹೊಡೆದಾಕ್ಬಿಟ್ರು. ನಾನು ಕೇಳುವಂಥದ್ದು ಇಷ್ಟೇ ಎಲ್ಲರಿಗೂ, ಇದು ನನಗಾಗಿ ವೈಯಕ್ತಿಕವಾಗಿ ಅಲ್ಲ, ಇವತ್ತು ನಮ್ಮೆಲ್ರಿಗಾಗಿ ಇವತ್ತು ನಾವು ಕೆಲವು ತೀರ್ಮಾನಗಳು. ಯಾಕಂದ್ರೆ ನಾವೆಲ್ಲ ಟಿವಿಗಳಲ್ಲಿ ಅಲ್ಲಿ ನೋಡ್ತೀವಿ, ಅವ್ರು ಎಂತ ಬಾಗುಂದು, ಇವ್ರು ಎಂತ ಬಾಗುಂದು. ಮನೂರ್ ಎಲ್ಲಿ ಬಾಗುಂಟು, ಮನೂರ್ ಎಲ್ಲಿ ಬಾಗ್ ಹಾಕುದು. ನಾಳೆ ಇವತ್ತು ನಾನು ಮೊನ್ನೆನೂ ಎಲ್ಲ ಕಡೆ ಹೇಳಿದೆ, ಈಗ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ತಮ್ಗೆ ಗೊತ್ತಿದೆ, ಈಗ ಅಮ್ಮಾಜಾನ್ ಬಾವಾಜಾನ್ ದರ್ಗಾಕ್ಕೆ 32 ಕೋಟಿ ಕಾಮಗಾರಿ ಮಾನ್ಯ ಮುಖ್ಯಮಂತ್ರಿಗಳು ಪೂಜೆಯನ್ನು ನೆರವೇರಿಸಿದ್ದಾರೆ ಶಿಡ್ಲಘಟ್ಟದಲ್ಲಿ. ನಾನು ಮುಂದಿನ ದಿನಗಳಲ್ಲಿ, ಕೆಲವು ದಿನಗಳಲ್ಲಿ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು, ನಜೀರ್ ಅಹಮದ್ ಸಾಹೇಬರು ಮತ್ತು ಅತೀಕ್ ಅವರನ್ನ ಇಲ್ಲಿ ಬರಲೇಬೇಕು. ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ನಾವು ಮಾಡ್ಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ಹಿಂದೂ ಮುಸ್ಲಿಮಾನ್ಗೆ ಎಲ್ಲರಿಗೂ ನಾವು ಇಲ್ಲಿ ಗೌರವಿಸ್ತಕ್ಕಂಥ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕು ಒಂದೇ ಅಲ್ಲ, ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಬಹಳ ಹೆಸರು ಗಳಿಸಿರ್ತಕ್ಕಂಥ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಬಹಳ ಮುಖ್ಯ ಆಗ್ತಕ್ಕಂಥದ್ದು. ಅದರಿಂದ ಅದರ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋಬಳಿಯಲ್ಲಿ ನಾವೆಲ್ಲ ಜನ ಸೇರಿ ಆ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತವಾಗಿ ಚಾಲನೆ ಕೊಡುವಂತ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ. ಇದ್ರ ಜೊತೆಯಲ್ಲಿ ಈಗ ನಾನು ಹಲವಾರು ಕೆಲವು ಎಲ್ಲೆಲ್ಲಿ ಯೋಜನೆಗಳು, ಕೆಲವು ಯೋಜನೆಗಳೆಲ್ಲ ಮಾಡ್ತಾ ಇದೀವಿ. ಈಗ ಯರಕೋಟೆಯಲ್ಲಿ ಮೊನ್ನೆ ಬಂದಿದ್ವಿ. ಯರಕೋಟೆಯಲ್ಲಿ ಈಗ ನಾವು ಕಾಮಗಾರಿ ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್ ಆಯ್ತಪ್ಪ, ಶುರುವಾಯ್ತು. ಓಕೆ. ಈಗ ಈ ರೀತಿ ಒಂದೊಂದು ಗ್ರಾಮದಲ್ಲೂ ನಾವು ಹಲವಾರು ಕೆಲಸಗಳನ್ನ ಕೈಗೆತ್ತಿಕೊಳ್ತಾ ಇದೀವಿ. ಮೊನ್ನೆ ಗುಡಾರ್ಲಹಳ್ಳಿಯಲ್ಲಿ ಫಿಲ್ಟರ್ ಕೆಟ್ಟೋಗಿದೆ ಅಂತ ಹೇಳಿದ್ರು. ಈಗ ಅದು ರೆಡಿ ಆಯ್ತಪ್ಪ, ನನಗೆ ಫೋಟೋ ಹಾಕಿದ್ರು, ರೆಡಿ ಆಗಿದೆ. ಅಲ್ಲ, ಊರ್ನವ್ರು ಹೇಳ್ತಾ ಇಲ್ಲಲ್ರಿ, ಉಸಿರ ವ್ಯವಸ್ಥೆ ಉಂಟದೆ ತಾಲೂಕೆ ಆಗುತ್ತೆ. ಅದರಿಂದ ಒಂದು, ಯಾಕಂದ್ರೆ ಈಗ ತಕ್ಷಣ ಕೆಲವರು ಬರ್ತಾರೆ, ಮಾವೂರ್ಲೆಲ್ಲ ನಾ ಫಿಲ್ಟರ್ ಅಂತ. ಈಗ ಎಲ್ಲಾ ಮಾಹಿತಿ ನನ್ನ ಹತ್ರ ಇದೆ. ದಯವಿಟ್ಟು ಈಗ ಸಹಕರಿಸಿ. ಈಗ ಎಲ್ಲಾ ಊರಿಗೂ ಕೊಡುವಂತ ಜವಾಬ್ದಾರಿ ನನ್ನ ಮೇಲಿದೆ. ಅದನ್ನೆಲ್ಲ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಇನ್ನ ಈಗ ತಮಗ್ ಗೊತ್ತಿದೆ, ಈಗ ಇಲ್ಲಿ ಕೈಗಾರಿಕಾ ಪ್ರದೇಶ ನಾನೇನು ಊಹೆ ಮಾಡಿರ್ಲಿಲ್ಲ. ನಾವು ಬರೀ ಚೇಳೂರು ರೋಡ್ ಮಾತ್ರ ಇರ್ತದೆ ಏಮ ನಾವು. ಈಗ ಇದು ದೊಡ್ಡಕಾರ್ಕ್ ಮಾಕ್ಲಲ್ಲಿ ಇನ್ಸ್ಟಿಟ್ಯೂಷನ್ ಗುರ್ತಚ್ಚ ಸೀತಪ್ಪ ಅವ್ರು ನೋಡಿದ್ಮೇಲೆ ನಾಪ್ಕ ಬಂತು. ದೊಡ್ಡಕಾರ್ಕ್ ಮಾಕ್ಲಡ್ಡಿಗೆ ಬಹಳ ವರ್ಷಗಳಿಂದ ರಸ್ತೆ ಸಮಸ್ಯೆ ಇತ್ತು. ಏನೆಲ್ಲ ನಾವು ಮಾಡಿದ್ವಿ, ಮೇನ್ ರೋಡ್ ಇಂದ ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು ಅಂತ ಹೇಳಿ. ಈ ಕಡೆಗೆ ಅದು ಕೂಡ ಈಗಾಗಲೇ ಕಾಮಗಾರಿ ನಾವ್ ಹೇಳ್ತಾ ಇದ್ರೆ ಚೆನ್ನಾಗಿ ಮಾಡ್ತಾ ಇದಾರೆ, ಚೆನ್ನಾಗಿ ಅಂತ ಹೇಳಿ. ಈಗ ಈ ರೀತಿ ಮಾಡುವಂತದ್ದು. ಈಗ ಮುರ್ಕಮಲ್ ಅಲ್ಲಿ ಸಿಮೆಂಟ್ ರೋಡ್ ಮಾಡುವಂತದ್ದು, ದೊಡ್ಡಕಾರ್ಕ್ ಮಾಕ್ಲಡ್ಡಿ ಕೆಲಸ ಶುರು ಮಾಡ್ಬೇಕು. ಈಗ ಶುರು ಆಯ್ತಾ? ಈಗ ಈ ರೀತಿಯಾಗಿ ಹಲವಾರು ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಈಗ ತಾವು ಕೂಡ ಅದೇ ರೀತಿಯಾಗಿ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈಗ ಕೈಗಾರಿಕೆಗಳ ವಿಚಾರ ನಾನು ಊಹೆ ಮಾಡಿರ್ಲಿಲ್ಲ. ಕೈಗಾರಿಕೆಗಳು ಬರೀ ಚೇಳೂರು ರೋಡ್ ಸೀಮಿತ ಇರ್ತದೆ. ಕಡೆಗೆ 10 ವರ್ಷ ಖಾಲಿಯಾಗಿ ಸ್ವಲ್ಪ ಎಲ್ಲರದು ಸಮಸ್ಯೆಗಳು, ಪಾಪ ಅವ್ರೇನು ಗಮನ ಕೊಡದೇ ಇರೋ ಪ್ರಯತ್ನ